ಬಾಗೇಪಲ್ಲಿ ತಾಲೂಕಿನ ಜಚನಿ ಪ್ರೌಢಶಾಲೆಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಶಾಲಾ ಆಡಳಿತ ಧರ್ಮಗುರು ಶ್ರೀ ವೀರಭದ್ರ ಚನ್ನಮಲ್ಲಯ್ಯ ಸ್ವಾಮಿಗಳು. ಬಾಗೇಪಲ್ಲಿ ತಾಲೂಕಿನ ಗೊಳೂರಿನ ನಿಡುಮಾಮಿಡಿ ಜಗದ್ಗುರು ಮಠದಲ್ಲಿ ಜಚನಿ ಉಚಿತ ವಿದ್ಯಾರ್ಥಿ ನಿಲಯದ ಪುನರಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಧರ್ಮಗುರು ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿ ಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ನಮ್ಮ ಜಚನಿ ಪ್ರೌಢಶಾಲೆಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿರುವುದಕ್ಕೆ ತುಂಬ ಸಂತೋಷವಾಗಿದೆ. ಈ ಫಲಿತಾಂಶ ಬರಲು ಶ್ರಮಿಸಿದ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕ ನಾಗರಾಜು ಹಾಗೂ ಶಿಕ್ಷಕಿಯರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ನಂತರ ಸಮಾಜ ಸೇವಕರಾದ ಸಿ ಮುನಿರಾಜು ಅವರು ಮಾತನಾಡಿ, ನಿಡುಮಾಮಿಡಿ ಜಗದ್ಗುರು ಮಠದಲ್ಲಿ ಜಚನಿ ಉಚಿತ ವಿದ್ಯಾರ್ಥಿ ನಿಲಯದ ಪುನರಾರಂಭವಾಗುತ್ತಿರುವುದು ತುಂಬ ಸಂತೋಷ ವಿಚಾರವಾಗಿದೆ. ವಿದ್ಯಾರ್ಥಿಗಳು ಇದರ ಸದುಪಯೋಗಪಡಿಸಿಕೊಂಡು ಚೆನ್ನಾಗಿ ಓದಿ ಉತ್ತಮ ಅಂಕಗಳನ್ನು ಗಳಿಸುವುದರ ಮುಖಾಂತರ ಪೋಷಕರಿಗೆ, ಗುರು ಹಿರಿಯರಿಗೆ ಒಳ್ಳೆಯ ಹೆಸರನ್ನು ತರಬೇಕು ಎಂದರು. ಪ್ರೋತ್ಸಾಹದ ಮಾತು, ಒಂದಿಷ್ಟು ಸಹಾಯ. ಎಲ್ಲರೂ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಮಾಡಿ ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಹೋದಾಗ ನಾನು ಇಂಥ ಕಠಿಣವಾದ ಕಷ್ಟಕರವಾದ ಕೆಲಸ ಆರಿಸಿಕೊಂಡೆ. ನಾನು ಪ್ರೈಮರಿ ಶಿಕ್ಷಣ ಸಿಗದೆ ನಮ್ಮ ಮಕ್ಕಳು ವಂಚಿತರಾಗಬಾರ್ದು. ಅದು ಬುನಾದಿ ಅಲ್ವಾ? ಪ್ರಾಥಮಿಕ ಶಿಕ್ಷಣ ಅನ್ನೋದು ಒಂದು ಮನೆ ಕಟ್ಟಿದಾಗ ಬುನಾದಿ ಇದ್ದಂಗಲ್ವಾ? ಹಾಗಾಗಿ ನಾನು ಅದ್ರ ಕಡೆ ಗಮನ ಕೊಟ್ಟೆ. ಆಯ್ತು, ಪ್ರಯತ್ನಗಳಾಯ್ತು, ಇದೆ ವಿಫಲ ಆಯ್ತು. ಯಾಕೆ ವಿಫಲ? ನೋಡಿ, ಸ್ವಾಮಿ ಸನ್ಯಾಸಿಗಳಾದವರು ಧರ್ಮ ಬೋಧನೆ ಮಾಡಬೇಕು, ಧರ್ಮ ಪ್ರಚಾರ, ದಾಸೋಹ, ಅವರ ಮಠದ ಪರಿಸರ, ಶಿಷ್ಯವೃಂದ, ಆ ಚೌಕಟ್ಟಿನ ಒಳಗಡೆ ಇದ್ರೆ ಸಮಾಜ ಒಪ್ಪುತ್ತೆ. ಆ ಚೌಕಟ್ಟನ್ನು ಮೀರಿ ಯಾವಾಗ ನಾವು ಹೊರಗೆ ಹೋಗ್ತೀವಿ, ಬೇರೆ ಆಯ್ಕೆಗಳನ್ನ ಮಾಡ್ಕೋತೀವಿ, ಬೇರೆ ವಿಷಯಗಳಿಗೆ ನಾವು ಆದ್ಯತೆ ಕೊಡ್ತೀವಿ, ಅವಾಗ ನಮ್ಮನ್ನು ನೋಡ್ತಕ್ಕಂಥ ದೃಷ್ಟಿಕೋನ ಭಿನ್ನ ಆಗುತ್ತೆ. ನೋಡಿ, ಏನಾಗುತ್ತೆ, ಸಾಮಾಜಿಕ ಮಾಡಿದ್ದೀವಿ, ಮುಂದೆ ಮಾಡ್ತೀವಿ. ಅತಿ ಹೆಚ್ಚು ಅಂದರೆ ಅವಾಗ ಯಾಕೋ ನಾನು ಒಂದ್ಸಲ 2 ಸಲ ಭೇಟಿ ನೀಡಿದ್ದೇವೆ. ಆ ಸಂದರ್ಭದಲ್ಲಿ ಕೆಲವರು ಮಾತ್ರ ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗಿದ್ದೆ. ಇವತ್ತು ವಿಶೇಷವಾಗಿ ವಿದ್ಯಾರ್ಥಿಗಳು ತುಂಬ ಅತಿ ಹೆಚ್ಚಿದ್ದಾರೆ. ನಾನು ಕೂಡ ಅನೇಕರ ಸಂಪರ್ಕದಲ್ಲಿ, ನಮ್ಮ ಸ್ನೇಹಿತರ ಸಂಪರ್ಕದಲ್ಲಿ ಕೂಡ ನಿಮಗೆ ಒಂದು ಸಪೋರ್ಟ್ ಮಾಡಲಿಕ್ಕೆ ಈ ಒಂದು ಕ್ಷೇತ್ರ, ಈ ಒಂದು ಏನು ನಮ್ಮ ಕಟ್ಟಡ ನಿರ್ಮಾಣ ಆಗಿರ್ಬೋದು, ಮತ್ತೆ ಇದೆಲ್ಲ ವಿದ್ಯಾರ್ಥಿ ನಿಲಯ ಅಭಿವೃದ್ಧಿ ಆಗಬೇಕಾದ್ರೆ ಇನ್ನು ಅತಿ ಹೆಚ್ಚು, ಈಗೇನು 200 ಜನಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ, ಇನ್ನು ಅತಿ ಹೆಚ್ಚು ಜನ ಇಲ್ಲಿ ಉಪಯೋಗ ಮಾಡ್ಕೋಬೇಕು, ಮತ್ತೆ ಅವರೆಲ್ಲ ನಾವೆಲ್ಲ ಸಪೋರ್ಟ್ ಮಾಡಬೇಕು. ಆ ನಿಟ್ಟಿನಲ್ಲಿ ನಾನು ಕೂಡ ಕೆಲಸ ಮಾಡ್ತೀನಿ. ನೀವು ಯಾವುದೇ ಸಮಯದಲ್ಲೂ ಕೂಡ ನನ್ನ ಒಂದು ಸಹಾಯಕರ, ನಾನು ಕೂಡ ಕೆಳಗಿಂದ ಬಂದಿರ್ತಕ್ಕಂಥ, ನಾನು ಕೂಡ ಒಬ್ಬ ರೈತನ ಮಗ. ನಾನು ಕೂಡ ಯಾವ ರೀತಿ ಸರ್ಕಾರಿ ಶಾಲೆಯಲ್ಲಿ ಫೀಸ್ ಕಟ್ಟಕ್ಕೆ ಮತ್ತೆ ಪ್ರೈವೇಟ್ ಶಾಲೆಯಲ್ಲಿ ಫೀಸ್ ಕಟ್ಟಕ್ಕೆ ಯಾವ ರೀತಿ ಇದೆ ಕಷ್ಟ ಅನ್ನೋದನ್ನು ನಾನು ಕೂಡ ಅರ್ಕೊಂಡು ಬಂದಿದ್ದೀನಿ. ಆದ್ರಿಂದ ನಿಮ್ಗೆಲ್ಲ ಕೂಡ ನಾನು ಸಪೋರ್ಟ್ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಏನು ವ್ಯವಸ್ಥೆ. ಸಂದರ್ಭದಲ್ಲಿ ವಕೀಲರಾದ ಎಜಿ ಸುಧಾಕರ್, ನಾಗರಾಜ್, ಪ್ರತಾಪ್ ಹಾಗೂ ಮುಖ್ಯ ಶಿಕ್ಷಕರಾದ ನಾಗರಾಜ್ ಸೇರಿದಂತೆ ಶಿಕ್ಷಕರು, ಶಿಕ್ಷಕಿಯರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ BA ಬಾಬಾಜಾನ್, ಭಾರತ ವೈಭವ ನ್ಯೂಸ್, ಬಾಗೇಪಲ್ಲಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.